ವರ್ಕಲ ಕೇರಳದ ಬ್ಯೂಟಿಫುಲ್ ಬೀಚ್ ಟೌನ್ ಅಂಡ್ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್. ಸಮುದ್ರ ಪಕ್ಕದಲ್ಲಿ ಕ್ಲಿಫ್ ಮತ್ತು ಕ್ಲಿಫ್ ಮೇಲೆ ಜನರ ಜೀವನ. ಒಂದು ಯೂನಿಕ್ ಪ್ಲೇಸ್, ಸ್ವಲ್ಪ ಗೋವಾ ತರ ವೈಬ್ಸ್ ಕೊಡುತ್ತೆ. ಇದಕ್ಕೆ ಮಿನಿ ಗೋವಾ ಅಂತಾನೂ ಕರೀತಾರೆ. ನೀವೇನಾದ್ರೂ ಬೆಂಗಳೂರಿಂದ ಒಂದು ಪರ್ಫೆಕ್ಟ್ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡುತ್ತಿದ್ರೆ, ಜೊತೆಗೆ ಪಾರ್ಟಿ, ಪೀಸ್ಫುಲ್ ಬೀಚಸ್, ಕ್ಲಿಫ್, ಕೆಫೇಸ್, ನೈಟ್ ಲೈಫ್, ಸನ್ಸೆಟ್ ಆಕ್ಟಿವಿಟೀಸ್ ಲೈಕ್ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಿದ್ರೆ ವರ್ಕಲಾ ಇಸ್ ಬೆಸ್ಟ್ ಆಪ್ಷನ್. ನಾನು ವರ್ಕಲಾಗ್ ಹೇಗ್ ಬಂದೆ, ಎಲ್ಲಿ ಸ್ಟೇ ಮಾಡಿದೆ, ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದೆ, ಏನೇನ್ ಆಕ್ಟಿವಿಟೀಸ್ ಮಾಡಿದೆ, ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ಸೊ ಹೇ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನಿದ್ದೀನಿ ವರ್ಕಲಾದಲ್ಲಿ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೇಕು, ನಾನು ಬಂದೆ ಬೆಂಗಳೂರಿಂದ ಡೈರೆಕ್ಟ್ ವರ್ಕಲಾಗೆ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದನ್ನ ಕೂಡ ಚೆಕ್ ಮಾಡಿರ್ಬೇಕು. ಫಸ್ಟ್ ನಾವು ರೂಮ್ ಚೆಕ್ ಇನ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು, ಈಗ ಅಷ್ಟು ಸ್ಕೂಟಿ ರೆಂಟ್ ಮಾಡಿದ್ವಿ. ಪರ್ ಡೇ 600 rupees ಚಾರ್ಜ್ ಮಾಡಿದ್ದಾರೆ. 1000 rupees ಡೆಪಾಸಿಟ್ ಕೂಡ ಮಾಡಿದೀನಿ. ಈಗ ನಾನು ಹೋಗ್ತಾ ಇದ್ದೀನಿ ಸೈಟ್ ಸೀಯಿಂಗ್ ಮಾಡಕ್ಕೆ. ವರ್ಕಲಾ ಫೇಮಸ್ ಆಗಿದೆ ಬೀಚಸ್. ಬನ್ನಿ ಗೈಸ್, ಹೋಗ್ಬಿಟ್ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಬಿಗಿನ್ ಗೈಸ್. ಇದೇ ಸ್ಕೂಟಿಗೆ ರೆಂಟ್ ಮಾಡಿರೋದು. ಓಕೆ ಗೈಸ್, ಈಗ ನಾವು ರೀಚ್ ಆಗಿದ್ದೀವಿ ವರ್ಕಲಾ ಬ್ಲಾಕ್ ಬೀಚ್ಗೆ. ವರ್ಕಲಾ ಸೆಂಟ್ರ್ ಇಂದ ಅರೌಂಡ್ 3.5 kilometers ಆಗುತ್ತೆ. ಸೊ ಬನ್ನಿ, ಬೀಚ್ ಹತ್ರ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ನೀವು ವರ್ಕಲಾದಲ್ಲಿ ಒಂದು ಯೂನಿಕ್ ಬೀಚ್, ಹಿಡ್ಡನ್ ಬೀಚ್ ನೋಡ್ತಿದ್ರೆ, ಒಂದು ಪೀಸ್ಫುಲಿ ಎಂಜಾಯ್ ಮಾಡ್ಬೇಕಂತಿದ್ರೆ, ಸೊ ದಿಸ್ ಬ್ಲಾಕ್ ಸ್ಯಾಂಡ್ ಬೀಚ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಇದು ಒಂಥರ ಆಫ್ ಬೀಟ್ ಲೊಕೇಶನ್ ಅಲ್ಲಿ ಇರೋದು. ಕಡಿಮೆ ಜನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬಟ್ ಕೆಲವರು ಫಾರಿನರ್ಸ್ ಇರ್ತಾರೆ ಅಷ್ಟೇ. ಸೊ ರೈಟ್ ನೌ ನಾನು ಬಂದಿದ್ದೀನಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹತ್ರ. ಇದಕ್ಕೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಯಾಕೆ ಕರೀತಾರೆ ಅಂದರೆ, ಇಲ್ಲಿನ ಸ್ಯಾಂಡ್ ಬಂದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಆ ರೀಸನ್ ಇಂದ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ. ಫ್ರೆಂಡ್ಸ್, ಅದು ಬಂದು ಕ್ಲಿಫ್ ಮೇಲೆ ನೀವು ನೋಡ್ಬೋದು, ಇಲ್ಲಿ ಮೋಸ್ಟ್ ಆಫ್ ಕೆಫೇಸು, ಹೋಮ್ ಸ್ಟೇಸು, ಹೋಟೆಲ್ಸ್ ಎಲ್ಲ ಇದಾವೆ, ರೆಸ್ಟೋರೆಂಟ್ಸ್ ಇದಾವೆ. ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಆರಾಮಾಗಿ ವ್ಯೂಸ್ ಅನ್ನು ಎಂಜಾಯ್ ಮಾಡ್ಬೋದು. ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಗೈಸ್. ವಾಟರ್ ಬಂದು ಫುಲ್ ಕ್ಲೀನ್ ಆಗಿದೆ, ಕ್ಲಿಯರ್ ಆಗಿದೆ, ಅಷ್ಟು ಗಲೀಜಿಲ್ಲ. ಕಡಿಮೆ ಜನ, ಆಫ್ ಬೀಟ್ ಲೊಕೇಶನ್, ಆರಾಮಾಗಿ ಎಂಜಾಯ್ ಮಾಡಬಹುದು. ನಾನಂತೂ ಇಲ್ಲಿ ಬೀಚ್ ಅಲ್ಲಿ ಇಳಿಯಲ್ಲ, ಯಾಕಂದ್ರೆ ಬಟ್ಟೆ ತಂದಿಲ್ಲ. ಈಗ ಸದ್ಯಕ್ಕಂತೂ ಫುಲ್ ಬೀಚ್ ಹತ್ರ ಎಂಜಾಯ್ ಮಾಡೋಣ ಗೈಸ್. ನೀವು ನೋಡ್ಬೋದು, ಒಂಥರ ಪೀಸ್ ಆಗಿದೆ, ಫುಲ್ ವೇವ್ ಸೌಂಡ್ ಕೇಳಿಸ್ಕೋಬಹುದು. ಗುರು, ರಿಯಲ್ ಎಂಜಾಯ್ಮೆಂಟ್ ಅಂದ್ರೆ ಇದು. ನೋಡ್ಬೋದು, ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಹೇಗೆ ಎಂಜಾಯ್ ಮಾಡ್ತಾ ಇದಾರೆ, ತಮ್ಮ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ. ಈ ತರ ಗೈಸ್ ಎಂಜಾಯ್ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು. ಈ ತರ ಒಂದು ಯೂನಿಕ್ ಆಗಿ ಎಂಜಾಯ್ ಮಾಡ್ತಾ ಇದಾರೆ. ಏ, ವಾಟ್ ಇಸ್ ದಟ್ ಬ್ರೋ, ವಾಟ್ ಇಸ್ ದಟ್? ಈ ತರ ಬೀಚ್ ಹತ್ರ ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು. ಈ ಬೀಚ್ ಹತ್ರ ಮೋಸ್ಟ್ ಆಫ್ ಫಾರಿನರ್ಸ್ ಬರ್ತಾರೆ. ಇಂಡಿಯನ್ಸ್ ಕೂಡ ಕಡಿಮೆ ಜನ, ಅಷ್ಟು ಬರಲ್ಲ. ಬಟ್ ಇದು ಒಂಥರ ಆಫ್ ಬೀಟ್ ಬೀಚೇ ಅನ್ಬೋದು ನೀವು. ಸೊ ಬನ್ನಿ ಗೈಸ್, ಈಗ ಸ್ವಲ್ಪ ಹೊತ್ತು ಬೀಚ್ ವಾಕ್ ಮಾಡ್ಕೊಂಡು ನಂತರ ನಾವು ಹೋಗೋಣ, ರಿಟರ್ನ್ ಆಗೋಣ. ಸೊ ಓಕೆ ಗೈಸ್, ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಡೈರೆಕ್ಟ್ ಬ್ಲ್ಯಾಕ್ ಬೀಚಿಂದ ಸೀದಾ ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಕೆಫೆ ಇದೆ, ಎಸ್ಪೆಷಲಿ ಕೇರಳ ಮೀಲ್ ಸರ್ವ್ ಮಾಡ್ತಾರಂತೆ. ಸೊ ಅದು ತಿನ್ನಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಊಟದ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಗುರು. 150 rupees ಪ್ಲೇಟ್ ಅಂತೆ.
ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಸಖತ್ತಾಗಿತ್ತು, ಟೇಸ್ಟ್ ಅದ್ಭುತವಾಗಿತ್ತು, ಸೂಪರ್ ಹೆಲ್ತಿ ಫುಡ್ ಗುರು. ಮಧ್ಯಾಹ್ನದ ಊಟ ಮಾಡಿ ಸೀದಾ ರೂಮ್ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಂಡು ಈಗ ನಾವು ಹೋಗ್ತಾ ಇದೀವಿ ಮತ್ತೊಂದು ಪ್ಲೇಸ್ಗೆ. ಮಧ್ಯಾಹ್ನದ ಊಟ ತಿನ್ಕೊಂಡ್ಬಿಟ್ಟು ಆರಾಮಾಗಿ ನಾವು ಬಂದ್ಬಿಟ್ಟು ಮಲ್ಕೊಂಡ್ವಿ. ಈಗ ನಾವು ಹೋಗ್ತಾ ಇದೀವಿ ಕಯಾಕಿಂಗ್ ಮಾಡಕ್ಕೆ. ನಮ್ಮ ರೂಮ್ ಇಂದ ಅರೌಂಡ್ 13 to 14 ಕಿಲೋಮೀಟರ್ಸ್ ಆಗುತ್ತೆ. ಮಿನಿಟ್ಸ್ ಡ್ರೈವ್ ಆಗಿರುತ್ತೆ. ಡ್ರೈವ್ ಮಾಡ್ಕೊಂಡ್ಬಿಟ್ಟು ನಾವು ಹೋಗ್ಬೇಕಾಗಿದೆ ಕಯಾಕಿಂಗ್ಗೆ. ಕಯಾಕಿಂಗ್ಗೆ ನಿಯರ್ಲಿ ಒಂದು 7 to 8 ಮೆಂಬರ್ಸ್ ಹೋಗ್ತಾ ಇದೀವಿ. ಅಂಡ್ ಮತ್ತೆ ಏನಂದ್ರೆ ಈಗ ವರ್ಕಲಾ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ ಸದ್ಯಕ್ಕಂತೂ. ಯಾಕಂದ್ರೆ ನಾವು ಡಿಸೆಂಬರ್ ತಿಂಗಳಲ್ಲಿ ವಿಸಿಟ್ ಮಾಡಿದೀವಿ. ಐ ಡೋಂಟ್ ನೋ ಈ ವಿಡಿಯೋ ಯಾವಾಗ ಲೈವ್ ಬರುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಅದೇ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದ್ರೆ ಫುಲ್ ಹ್ಯೂಮಿಡಿಟಿ ಇರುತ್ತೆ, ಫುಲ್ ಬಿಸಿ ಇರುತ್ತೆ. ಬನ್ನಿ ಗೈಸ್, ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಕಯಾಕಿಂಗ್ ಬಂದಿದ್ವಿ, ಬಟ್ ದ ಥಿಂಗ್ ಏನಂದ್ರೆ ಆಲ್ರೆಡಿ ಟೈಮ್ ಆಗೋಗಿದೆ. ಆ ರೀಸನ್ ಇಂದ ನಾಳೆ ಕಯಾಕಿಂಗ್ ಮಾಡ್ಕೋಣ. ಈಗ ನಾವು ಹೋಗ್ತಾ ಇದೀವಿ ಕಪಿಲ್ ಬೀಚ್ಗೆ. ನೋಡ್ಬೋದು ಇಲ್ಲೆಲ್ಲ ಕಯಾಕ್ಸ್ ಇದಾವೆ. ಸೊ ಗೈಸ್ ಈಗ ನಾನು ಬಂದಿದ್ದೀನಿ ಕಪಿಲ್ ಬೀಚ್ ಹತ್ರ. ಫಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಹೋದ್ವಿ. ಅಲ್ಲಿ ಕಯಾಕಿಂಗ್ ಮಾಡೋಕ್ಕೆ 25 ಮಿನಿಟ್ಸ್ ಇದೆ. ಮತ್ತೆ ಸನ್ಸೆಟ್ ಆಗೋದ್ರೆ ಕಯಾಕಿಂಗ್ ಮಾಡೋಕ್ಕಾಗಲ್ಲ. ಆ ರೀಸನ್ ಇಂದ ನಾಳೆ ಬರ್ತೀವಂತ ಈಗ ನಾವು ರಿಟರ್ನ್ ಕಪಿಲ್ ಬೀಚ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ವರ್ಕಲಾಗ್ ಬಂದು ಒಂದು ಹಿಡ್ಡನ್ ಮತ್ತು ಒಂಥರ ಯೂನಿಕ್ ಪ್ಲೇಸ್ ನೋಡ್ಬೇಕಂದ್ರೆ ಅದು ಕಪಿಲ್ ಬೀಚ್ಗೆ ಬನ್ನಿ. ವರ್ಕಲಾ ಬೀಚ್ ಬಂದು ಫುಲ್ ಕ್ರೌಡೆಡ್ ಆಗಿರುತ್ತೆ. ಆ ರೀಸನ್ ಇಂದ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಅದೇ ಕಪಿಲ್ ಬೀಚ್ ಬಂದ್ರೆ ಕಡಿಮೆ ಜನ ಇರ್ತಾರೆ. ಇಲ್ಲಿ ಇವನ್ ಸರ್ಫಿಂಗ್ ಕೂಡ ಮಾಡ್ತಾರೆ. ಬಟ್ ನಾವು ಇನ್ನ ಎಂಟ್ರೆನ್ಸ್ ಅಲ್ಲೇ ಇದೀವಿ, ಬೀಚ್ ಎಂಟ್ರೆನ್ಸ್ ಅಲ್ಲಿ. ಇಲ್ಲಿಂದಾನೇ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ಸೊ ಮತ್ತೆ ಬೀಚ್ ಹತ್ರ ಹೋಗ್ಬಿಟ್ಟು ಬೀಚ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಅಂಡ್ ವಾವ್, ವಾಟ್ ಎ ಸನ್ಸೆಟ್ ಗೈಸ್. ಇಲ್ಲಿನ ವ್ಯೂ ನೋಡ್ಬೋದು. ಈ ಕಡೆ ಬೀಚ್ ಇದೆ ಅಂಡ್ ಆ ಕಡೆ ಬ್ಯಾಕ್ ವಾಟರ್ಸ್ ಇದಾವೆ. Okay guys, finally we have reached the Kapil beach. ನಾವು ಕಪಿಲ್ ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಬ್ಯೂಟಿಫುಲ್ ಸನ್ಸೆಟ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಫೋಟೋಸ್ ವಿಡಿಯೋಸು ಜಬರ್ದಸ್ತ್ ಆಗಿತ್ತು ಗುರು. ಒಂಥರ ಲೈಕ್ ಪರ್ಫೆಕ್ಟ್ ಸನ್ಸೆಟ್ ನೋಡ್ಬೇಕಂದ್ರೆ ಅದು ಒಂದು ಕಪಿಲ್ ಬೀಚು. ವರ್ಕಲಾಗಿ ಬಂದು ಕಪಿಲ್ ಬೀಚಿಗೆ ಬಂದಿಲ್ಲ ಅಂದರೆ ನಿಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಆಗಿರುತ್ತೆ. ಈಗ ನಾವು ಹೋಗ್ತಾ ಇದ್ದೀವಿ ಕ್ಲಿಫ್ ಹತ್ರ. ಅಲ್ಲಿ ಹೋಗ್ಬಿಟ್ಟು ಬೇರೆ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಗೈಸ್. ಗುರು, ಕೇರಳಕ್ಕೆ ಬಂದು ಅಥೆಂಟಿಕ್ ಬನಾನಾ ಚಿಪ್ಸ್ ತಗೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ? ಸೊ ನಾನು ಬಂದೆ ಬನಾನಾ ಚಿಪ್ಸ್ ಮತ್ತು ಸ್ವಲ್ಪ ಸ್ಪೈಸಸ್ ತಗೊಳ್ಳಲು. 1 kgಗೆ 440 ರೂಪಾಯಿ ಆಗಿದೆ 1 ಕಿಲೋ ಬನಾನಾ ಚಿಪ್ಸು. ಸೊ ಓಕೆ ಗೈಸ್, ಫಸ್ಟ್ ನಾವು ಕಪಿಲ್ ಬೀಚ್ ನೋಡ್ಕೊಂಡು ನಂತರ ವರ್ಕಲಾಗ್ ಬಂದು ಬನಾನಾ ಚಿಪ್ಸ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಆಗಿರುತ್ತೆ. ಇನ್ನು ಫೇಮಸ್ ಕೋಕೋನಟ್ ಆಯಿಲ್ ಬನಾನಾ ಚಿಪ್ಸ್ ತಗೊಂಡೆ. 1 kg ಬಂದು 440 ರೂಪೀಸ್ ಆಯ್ತು. ನಂತರ ಸ್ವಲ್ಪ ಸ್ಪೈಸಸ್ ಬೇಕಾಗಿತ್ತು, ಸೊ ಸ್ಪೈಸಸ್ ತಗೊಂಡೆ. ಈಗ ನಾವು ಹೋಗ್ತಾ ಇದೀವಿ ಕ್ಲಿಫ್ ಹತ್ರ. ವರ್ಕಲಾಗ್ ಬಂದು ಕ್ಲಿಫ್ ನೋಡಿಲ್ಲ ಅಂದ್ರೆ ನೀವು ವರ್ಕಲಾಗ್ ಬಂದಂಗೆ ಆಗಲ್ಲ. ಸೊ ಬನ್ನಿ ಗೈಸ್, ಈಗ ಕ್ಲಿಫ್ ಹತ್ರ ಹೋಗೋಣ. ಅಲ್ಲಿನ ಮಾರ್ಕೆಟ್ ವಿಸಿಟ್ ಮಾಡೋಣ, ಮತ್ತೆ ಡಿನ್ನರ್ ಮಾಡೋಣ. ಸೊ ಲೆಟ್ಸ್ ಬನ್ನಿ ಗೈಸ್. ಸೊ ಗೈಸ್, ಫೈನಲಿ ಈಗ ನಾವು ಕ್ಲಿಫ್ ಹತ್ರ ಬಂದಿದ್ದೀವಿ. ಈ ಕ್ಲಿಫ್ ಹತ್ರ ನೀವು ಗೋವಾ ತರ ವೈಬ್ ಸಿಗುತ್ತೆ ನಿಮಗೆ.
ಸೊ ಗೈಸ್ ನೋಡ್ಬೋದು ಇದೆಲ್ಲ ಕಂಪ್ಲೀಟ್ಲಿ ಕ್ಲಿಫ್, ಇದೆಲ್ಲ ಮಾರ್ಕೆಟು ಆ್ಯಂಡ್ ಆ ಕಡೆ ಕೆಳಗಡೆ ಬೀಚ್ ಇರೋದು. ಒಂದು ಗೋವಾ ಥರ ಮಿನಿ ಗೋವಾ ಅನ್ಬೋದು ಇದಕ್ಕೆ, ಆ ಥರ ಇರುತ್ತೆ ಇಲ್ಲಿನ ನೈಟ್ ಲೈಫು. ಇಲ್ಲಿ ಫಿಶಸ್ ಕೂಡ ಸಿಗತ್ತೆ, ಇಲ್ಲಿ ಲೈವ್ ಮಾಡಿ ಕೊಡ್ತಾರೆ. ನೋಡ್ಬೋದು ಅಲ್ಲಿವರೆಗೂ ನಿಮಗೆ ಕೆಫೇಸ್ ಕೂಡ ಸಿಗತ್ತೆ. ಫ್ರೆಂಡ್ಸ್, ಈಗ ಕ್ಲಿಫ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ರೂಮ್ಗೆ. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ವರ್ಕಲಾದಲ್ಲಿ ನಮ್ಮ ಸೆಕೆಂಡ್ ದಿನ ಮತ್ತು ಕೊನೆಯ ದಿನ. ಈಗ ನಾವು ಬಂದಿದ್ದೀವಿ ವರ್ಕಲಾ ಬೀಚ್ ಹತ್ರ. ಮಾರ್ನಿಂಗು ಫುಲ್ ಕಡಿಮೆ ಜನ, ಒಂಥರ ಸೈಲೆಂಟ್, ಪೀಸ್ಫುಲ್ ಮತ್ತೆ ಫ್ರೆಶ್ ಏರು, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸದ್ಯಕ್ಕೆ ಬೀಚ್ ಹತ್ರ ಬಂದಿದ್ದೀನಿ. ಸೊ ವರ್ಕಲಾದು ಮೇನ್ ಒಂದು ಅಟ್ರಾಕ್ಷನ್ ಏನಂದ್ರೆ ಈ ಕ್ಲಿಫ್ ಗುರು. ಇದನ್ನ ಕ್ಲಿಫ್ ಅಂತಾರೆ. ಮೇಲ್ಗಡೆ ಭೂಮಿ ಇದೆ, ಕೆಳಗಡೆ ಬಂದು ಬೀಚ್ ಇದೆ, ಇದನ್ನು ಕ್ಲಿಫ್ ಅಂತಾರೆ. ಸೊ ಇದೇ ಬಂದು ವರ್ಕಲಾದ ಮೇನ್ ಅಟ್ರಾಕ್ಷನ್. ನೀವು ನೋಡ್ಬೋದು ಇಲ್ಲಿ ಬೀಚ್ ಹತ್ರ ಜನ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರೆ. ಈಗ ನಾವು ಕೆಳಗಡೆ ಇಳಿದ್ಬಿಟ್ಟು ಹೋಗೋಣ, ಬನ್ನಿ ಗೈಸ್. ನಾವು ಬೀಚ್ ಹತ್ರ ಬಂದಿದ್ದೀನಿ ಅಂಡ್ ಇಲ್ಲೇನಂದ್ರೆ ಪೀಸ್ಫುಲ್ ಆಗಿದೆ. ಮಾರ್ನಿಂಗು ಜನ ಬೀಚ್ ಹತ್ರ ವಾಕಿಂಗ್ ಮಾಡ್ತಾ ಇದಾರೆ, ರನ್ನಿಂಗ್ ಮಾಡ್ತಾ ಇದಾರೆ, ಸ್ನಾನ ಮಾಡ್ತಾ ಇದಾರೆ, ಫುಲ್ ಎಂಜಾಯ್ ಮಾಡ್ತಾ ಇದಾರೆ, ಪೀಸ್ಫುಲ್ ಆಗಿ ತಮ್ಮ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ. ನಮ್ಮ ಮೇನ್ ಅಟ್ರಾಕ್ಷನ್ ಬಂದು ಕ್ಲಿಫ್. ಸೊ ಇದು ಕಾಣಿಸ್ತಾ ಇದೆ ಅಲ್ವಾ, ಇದೇ ಕ್ಲಿಫ್. ಮೇಲ್ಗಡೆ ಭೂಮಿ ಇದೆ ಅಂಡ್ ಈ ಕಡೆ ಎಲ್ಲ ಬೀಚ್ ಇದೆ. ಕ್ಲಿಫ್ ಕೆಳಗಡೆಯಿಂದ ಮೇಲ್ಗಡೆ ಹತ್ತೋವರೆಗೂ ಸಾಕಾಗೋಯ್ತು ಗುರು. ಫ್ರೆಂಡ್ಸ್, ಬೀಚ್ ಹತ್ರ ಹೋಗ್ಬಿಟ್ಟು ನಾವು ಬಂದ್ವಿ ಕಯಾಕಿಂಗ್ಗೆ. ಇಲ್ಲಿ ಕಯಾಕಿಂಗ್ಗೆ ಪರ್ ಪರ್ಸನ್ 750 ರುಪೀಸ್ ಆಗುತ್ತೆ. ಆಲ್ಮೋಸ್ಟ್ ವರ್ಕಲಾದಿಂದ ಒಂದು 15 to 20 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಈ ಕಯಾಕಿಂಗ್ ಮಂಗ್ರೂವ್ ಫಾರೆಸ್ಟ್ ಅಲ್ಲಿ ಕಯಾಕಿಂಗ್ ಮಾಡಲು. ಓಕೆ ಗೈಸ್, ವರ್ಕಲಾ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಹಿಟ್ ಎ ಲೈಕ್ ಬಟನ್, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ವ್ಲಾಗ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್.